ಹಾಯ್ ಆಯ್ತಾ ಇದು ನಮ್ಮ ತುಮಕೂರು ಸ್ಪೆಷಲ್ ಚಿತ್ರಾನ್ನ ಗೊಜ್ಜು ಸಿಟಿ ಬಸ್ ಅಲ್ಲ ಇದು ತಿನ್ನಲ್ಲ ಆಯ್ತಾ ಎಲ್ಲಿ ಹಾ ಮನೇದು ಎಷ್ಟು ಚೆನ್ನಾಗಿ ಬಂದವೆ ಕಡೆಗೆ ನೋಡು ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ನಾವ್ ಎಲ್ಲಿಗೆ ಹೋಗಿದೀವಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸ್ನೇಹಿತರೆ. ಕವಿತಾ ಅವ್ರ ಮನೆ ನೋಡಿ, ಹೋದ್ ಸಲ ಬಂದಾಗ ಇನ್ನ ಏನಂದ್ರೆ ಕಿಟಕಿದು ಹಾಗೇನೆ ಡೋರ್ದೆಲ್ಲ ಇನ್ನ ಏನು ಇದನ್ನ ಮಾಡಿರ್ಲಿಲ್ಲ ಸ್ನೇಹಿತರೆ. ಅವತ್ತು ಹೊಸ್ತಿಲ್ ಪೂಜೆಗೆ ಬಂದಿದಂಥದ್ದು. ನಂತರ ಇಷ್ಟ ಆಗಿದೆ. ಹಾಗೇನೆ ಅವ್ರ ಮನೆಗೆ ನೋಡ್ಕೊಳ್ಳುವಂತವ್ರು ಅಲ್ಲೇ ನಿಂತಿದ್ರ. ಹಾಗಾಗಿ ಅವರಿಗೆ ಮಾತಾಡಿಸ್ಕೊಂಡು ಹಾಗೇನೆ ಮುಂದೆ ಬರ್ತಾ ಇದೀವಿ. ಮಗ ಬಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಹಾಗೇನೆ ಮುಖ ತೋರಿಸಿ ವಾಪಸ್ ಬಂದಿದ್ದಾನೆ. ಈಗ ಬಚ್ಚಿಟ್ಕೊಳ್ಳೋ ಆಟ ಆಡ್ತಾರಲ್ಲ ಆ ರೀತಿಯಾಗಿ. ಹಾಗೇನೆ ಅವ್ರ ಅತ್ತೆ ಮಾಮ ಇಬ್ರು ಎಲ್ರು ಬಂದ್ರು ಅಂತ ಹೇಳಿ ನೋಡಿ, ನೀವ್ ಬಂದಿದ್ದೀರಾ ಅಂತ ಗೊತ್ತು ನಮಗೆ ಅಂತ ಹೇಳಿ ನಾವು ಪಾಪ ಬೆಳಗ್ಗೆ ಬೇಗನೆ ಹೊರಡ್ಬೇಕಾಗಿತ್ತು. ಆದ್ರೆ ನಾವೇ ತಡ ಮಾಡಿ ಹೋದ್ವಿ ಅಂತಾನೆ ಹೇಳ್ಬೋದು. ಹೋಗಿದ ತಕ್ಷಣನೇ ಸ್ವಲ್ಪ ಕುತ್ಕೊಂಡು ನೀರ್ ಕುಡ್ದ ಹಾಗೇನೆ ಹೊರಟು ಬಿಟ್ಟಿದ್ದೆ ಸ್ನೇಹಿತರೆ. ನಾವೇನ್ ಕುತ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಎಲ್ಲ ಊಟದ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ರು. ಹಾಗಾಗಿ ಇಟ್ಕೊಂಡ್ಬಿಟ್ಟು ಕಾರಲ್ಲಿ ಇಟ್ಕೊಂಡು ಹೊರಟಿದಂಥದ್ದು. ಒಂದು ಪ್ರಾರಂಭದಲ್ಲೇ ಮರ ಇತ್ತು ಸ್ನೇಹಿತರೆ, ಜಾಲಿ ಮರ. ಆದ್ರೆ ಬೇವಿನ ಮರದ ಹತ್ರ ಚೆನ್ನಾಗಿದೆ, ಅಲ್ಲೇ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಸ್ನೇಹಿತರೆ. ಎಲ್ರು ಮುಂಚೆ ಒಂದ್ ಬ್ಯಾಗ್ ಎಲ್ಲ ಇಟ್ ಬಂದ್ರು. ನಂತರದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಸ್ನೇಹಿತರೆ. ಹಾಗೇನೆ ಕವಿತಾ ಹೇಳ್ತಾ ಇದ್ರು, ಅಣ್ಣ ನಾನು ಫಸ್ಟ್ ಇದೇ ಟೈಮ್ ಬಂದಿರೋದು, ನಾವು ಹೊಲ ನೋಡಕ್ ಅಷ್ಟೇ ಬಂದಿದ್ದಂಥದ್ದು. ಜೊತೆಗೆ ಬಂದು ಅಲ್ವಾ, ನಮ್ಮ ಮನೆಯವ್ರನ್ನು ಕರ್ಕೊಂಡು ಹೋಗ್ಬೇಕು, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ತುಂಬಾ ದಿನದಿಂದ ಇದನ್ನ ಮಾಡ್ತಿದ್ರು ಸ್ನೇಹಿತರೆ. ಹಾಗಾಗಿ ನಿಜವಾಗ್ಲೂ ಇವತ್ತು ಅದು ಕೈ ಅಂತ ಹೇಳಿ ತುಂಬಾನೇ ಖುಷಿ ಪಟ್ರು ಅಂತ ಹೇಳಿ. ಫ್ರೆಂಡ್ಸ್, ಎಲ್ಲರೂ ನೋಡಿ, ನಾವ್ ಇವತ್ತು ನಮ್ಮ ಹೊಲಕ್ ಬಂದಿದೀವಿ. ಊಟ ಕಟ್ಕೊಂಡು ಶೇಂಗಾ ಹೋಳ್ಗಿ, ಸಜ್ಜಿ ರೊಟ್ಟಿ, ದಪಾಟಿ, ಚಪಾತಿ, ಪುಂಡಿ ಪಲ್ಯ. ಹಾಯ್ ಆಯ್ತಾ ಮಾಯ್ ಮಾಡ್ಬೇಕಪ್ಪ. ಎಲ್ಲಿ ಬಂದಿದೀವಿ ನಾವು? ಇತ್ತ ಕಲಬುರ್ಗಿ ಸ್ಪೆಷಲ್ ಶೇಂಗಾ ಹೋಳ್ಗೆ, ಶೇಂಗಾ ಹೋಳ್ಗೆ, ಎಣ್ಣಿಗಾಯಿ, ಪುಂಡಿ ಪಲ್ಯ, ಚಪಾತಿ, ಅನ್ನ. ಇದು ನಮ್ಮ ತುಮಕೂರು ಸ್ಪೆಷಲ್ ಚಿತ್ರಾನ್ನದ ಗೊಜ್ಜು. ಮತ್ತೆ ಹಾಗಲಕಾಯಿ ಚಿಪ್ಸು, ಈ ತರ ತರವರಿ ಅಡಿಗೆ. ಸಜ್ಜೆ ರೊಟ್ಟಿ, ಕಟ್ಟಿ ರೊಟ್ಟಿ, ಮತ್ತೇನು ಶೇಂಗಾ ಹಿಂಡಿ ಎಲ್ಲ ತಗೊಂಡ್ ಬಂದಿದ್ದೀವಿ. ಬದ್ನಿಕಾಯಿ, ಎಣ್ಗಾಯಿ ನೋಡ್ರಿ. ಕೊತ್ತಂಬರಿ ಎಲ್ಲ ಕೊಕ್ಕಂಬರ್, ಸೌತೆಕಾಯಿ, ಮೊಸರು. ಎಲ್ಲರಿಗೂ ಹಸುವಾಗಿದೆ. ಊಟ ಮಾಡ್ಬೇಕೀಗ ಬೇಗ ಬೇಗ. ಆ ಬಾಕ್ಸ್ ಅಲ್ಲಿ ಏನೈತ್ ಕವಿತಾ? ಅದು ಅನ್ನನೇ. ದಪಾಟಿ ನೋಡ್ರಿ ಸ್ಪೆಷಲ್. ಹಾಗೇನೆ ಶೇಂಗಾ ಹೋಳ್ಗೆ ನೋಡ್ರಿ. ಬಾಮ ಇಲ್ಲಿಗೆ ಬಾ. ನಮ್ಮ ಮನೆಯವರ ಬಹಳ ದಿನದ ಆಸೆ, ಹೊಲಕ್ಕೆ ಬರ್ಬೇಕು ಅಂತ ಹೇಳಿ. ಅಲ್ಲಿ ಹೊಡಿತಿ ನೋಡಿ ಹಿತ. ಏನ್ ಬೇಕಮ್ಮ? ಎಲ್ಲರ ಬಂದ್ರೆ ಹೊಲದಾಗ ಜಾಸ್ತಿ ಊಟ ಹೋಗತ್ತೆ ಎಲ್ಲರಿಗೂ. ನೀನ ಕಡಿಮೆ ಊಟ ಹೋಗಲ್ಲ. ಊಟ ಮಾಡ್ಬೇಕು. ಗುಲ್ಬರ್ಗದವ್ರು ಊಟ ಮಾಡ್ದಂಗೆ
ಬಸ್ ಹೋಗ್ತಾ ಇದೆ ನೋಡಿ, ನಮ್ಮ ಕಲಬುರ್ಗಿಯಿಂದ ಬಸ್ಗಳು. ಸಿಟಿ ಬಸ್ ಅಲ್ಲ ಇದು. ಆರನ್ ಮಾಡ್ತಾ ಇದ್ರೆ ಊಟಕ್ಕೆ ಕರೀರ ಅವರಿಗೆ. ಹಾಗೇನೆ ಊಟ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಸ್ನೇಹಿತರೆ. ನೋಡಿದ್ರಲ್ವಾ, ಶೇಂಗಾ ಹೋಳಿಗೆ, ಸಜ್ಜೆ ರೊಟ್ಟಿ, ಪುಂಡಿ ಪಲ್ಯ, ಬದನೆಕಾಯಿ ಎಣ್ಗಾಯಿ, ಚಟ್ನಿ ಪುಡಿ. ನಮ್ಮ ಗುಲ್ಬರ್ಗದ್ದು ಫೇಮಸ್ ಊಟ ಸ್ನೇಹಿತರೆ. ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಏನ್ ಗೊತ್ತಾ ಸ್ನೇಹಿತರೆ, ತಂಪಾದ ತಣ್ಣಗೆ ಗಾಳಿ ಬರ್ತಾ ಇತ್ತು, ಒಂದು ಒಳ್ಳೆ ವಾತಾವರಣ. ತುಂಬಾನೇ ಎಲ್ರು ಮಾತಾಡ್ಕೊಳ್ತಾ ಎಷ್ಟು ಒಂದೊಂದ್ ಅರ್ಧ ತಾಸು ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡಿದೀವಿ ಅಂತಾನೆ ಹೇಳ್ಬೋದು. ಹಾಗೇನೆ ಊಟ ಮಾಡಿ ಎಲ್ರು ಒಂದೊಂದ್ ರೌಂಡ್ ಹಾಗೇನೆ ಓಡಾಡ್ಕೊಂಡ್ ಬಂದ್ವಿ ಅಂತಾನೆ ಹೇಳ್ಬೋದು. ಹಾಗೇನೆ ಅಲ್ಲೊಂದ್ ಎತ್ತಿನ ಗಾಡಿ ಬೇರೆ ನಿಲ್ಸಿದ್ರು ಪಕ್ಕದ ಹೊಲ್ದಾರು. ಹಾಗಾಗಿ ಮಕ್ಳೆಲ್ಲ ಅದ್ರಲ್ಲಿ ಹೋಗಿ ಕೂತ್ಕೊಳ್ಳೋದು, ಈ ರೀತಿಯಾಗಿ ಒಂದು ತುಂಬಾನೇ ಚಂದ ಇರುತ್ತಲ್ವಾ ಸ್ನೇಹಿತರೆ. ನಾವು ಚಿಕ್ಕವರಿದ್ದಾಗ ಇದೇ ರೀತಿಯಾಗಿ ಆಟ ಆಡ್ತಿದ್ದಂಥದ್ದು. ನನ್ ಮಗನಿಗೆ ಅದು ಪುಟ್ಟ ಗಾಡಿ, ಸ್ವಲ್ಪ ನಮ್ಮೂರ್ ಕಡೆ ಬರೋಂತ ದೊಡ್ಡ ಗಾಡಿ ಅಲ್ಲ. ಹಾಗಾಗಿ ಅದನ್ನ ಎತ್ತೋದು ಇಳಿಸೋದು ಈ ರೀತಿಯಾಗಿ ಮಾಡ್ತಾ ಇದ್ದ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ರ ಅಂದ್ರೆ ತುಂಬಾನೇ ಖುಷಿ ಪಟ್ರ ಅಂತಾನೆ ಹೇಳ್ಬೋದು. ನೋಡ್ಕೊಂಡ್ ಬನ್ನಿ. ಏನಾಗಲ್ಲ ಹೇಳೋದೆಲ್ಲ. ಯಪ್ಪ ಕೈ ತೆಗಿಯಲ್ಲ. ಈ ಕಡೆಗೆ ನೋಡ್ರಿ, ನಿಂತ್ಕೋಣ, ಅಲ್ಲೇ ನಿಂತ್ಕೊಂಡ್ರಿ ಅಣ್ಣ, ನಿಂತ್ಕೊಳ್ರಿ. ನಿಂತ್ಕೋಣ. ಹತ್ರಕ್ಕೆ ಬಂದು ಹಂಗೆ ಒಂದು ಫೋಟೋ ತೆಗಿ ಸ್ವಲ್ಪ. ಹಾಗೇನೆ ಊಟ ಮಾಡ್ಕೊಂಡು ಎಲ್ರು ಬಂದ್ವಿ. ಇಲ್ಲಿ ಬರ್ತಾ ಸ್ವಲ್ಪ ಸೊಪ್ಪೆಲ್ಲ ಸಿಕ್ತು, ತಗೊಂಡು. ಹಾಗೇನೆ ಇದು ಲಂಟನ್ ಬೆಳೆ, ನಮ್ಮ ಯಜಮಾನ್ರು ಇದು ತೋರಿಸ್ತಾ ಇದಾರೆ. ಇದು ಮೇಕೆ ಎಲ್ಲ ತಿನ್ನುತ್ತೆ ಅಂತ ಹೇಳ್ಬಿಟ್ಟು. ಮೇಕೆ ಅನ್ನೋದಕ್ಕಿಂತ ನಾವು ಮನುಷ್ಯರು, ನಾವು ಚಿಕ್ಕ ಮಕ್ಳಿದ್ದಾಗ ಹೂವಿಂದೆಲ್ಲ ಹಿಂಗೆ ಹೂ ಕಿತ್ಕೊಂಡ್ಬಿಟ್ಟು ಅದನ್ನ ಬಾಯಲ್ಲಿ ಇಟ್ಕೊಂಡು ಹಿಂದ್ಗಡೆ ಸ್ನೇಹಿತರೆ ಮಕರಂದ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿ. ಹಾಗಾಗಿ ಹೇಳ್ತಾ ಇದ್ದೆ, ಕವಿತಾ ಬೇಡ ಅಕ್ಕ ನನಗೆ ಅಂತ. ಸ್ವಲ್ಪ ಇಟ್ಕೊಂಡು ನೋಡಿಲ್ಲ ಎಷ್ಟು ಸಿಹಿ ಇದೆ ಅಂತ ಹೇಳಿ ಕೊಟ್ಟು ಇದನ್ ಮಾಡಿದ್ಕೆ, ನಿನ್ಗೆ ಎಷ್ಟೆಲ್ಲ ಹೆಸರುಗಳು ಗೊತ್ತಿದಾವಕ್ಕ, ಎಲ್ಲಾ ಗಿಡದ ಹೆಸರುಗಳು ಗೊತ್ತಿದಾವೆ ಅಂತ ಹೇಳಿ ಹೀಗೆ ಮಾತಾಡ್ಕೊಳ್ತಾ ನಂತರದಲ್ಲಿ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಎಲ್ಲಿ ಬೆಳ್ದಿದ್ದೆಲ್ಲಿ, ಹುಟ್ಟಿದ್ದೆಲ್ಲಿ, ಬೆಳ್ದಿದ್ದೆಲ್ಲಿ, ಸೇರಿದ್ದೆಲ್ಲಿ ಅಂತೇಳಿ ಎಲ್ಲಾ ಮಾತಾಡ್ಕೊಳ್ತಾ. ಹಾಗೇನೆ ಒಂಥರ ಖುಷಿ. ಹಾಗೇನೆ ಇನ್ನೊಂದೇನಂದ್ರೆ, ಅಂಕಲ್ ಕವಿತರ ಅಪ್ಪಾಜಿ ಬಂದ್ಬಿಟ್ಟು ನಮ್ಮ ಯಜಮಾನ್ರು ನನ್ ದತ್ತು ಪುತ್ರ ಅಂತ ಹೇಳೋರು ಯಾವಾಗ್ಲೂ. ಹಾಗಾಗಿ ಅದು ಒಂದು ಖುಷಿ. ಆಂಟಿ ಎಲ್ಲರ ಪಾಪ ಅವ್ರು ಬೆಂಗ್ಳೂರ್ಗ್ ಹೋಗಿದ್ರು. ಎಲ್ರು ಇದ್ದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಸ್ನೇಹಿತರೆ. ಅವರು ರಜಕ್ ಬಂದಿರ್ತಾರ ಆ ಕಡೆಯಿಂದ, ನಾವ್ ಈ ಕಡೆಯಿಂದ ಬೇಸಿಗೆ ರಜಕ್ ಊರಿಗೆ ಹೋಗಿರ್ತೀವಿ. ಹಾಗಾಗಿ ಸಿಗೋದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಒಂಥರ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಅವಾಗ ಅವ್ರು ಇದ್ಬಿಟ್ಟಿದ್ರೆ ಇನ್ನ ಖುಷಿ ಪಡಾರಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಅದಂತೂ ಏನು ಮಾಡೋದಿಕ್ಕಾಗೋದಿಲ್ಲ ಅಲ್ಲ ಸ್ನೇಹಿತರೆ. ಒಟ್ಟಾರೆ ಒಂದ್ ಕಡೆ ನೋಡಾದ್ರೂ ಖುಷಿ ಪಡ್ತಿರ್ತಾರಲ್ವಾ ಅನ್ನುವಂಥದ್ದು ಒಂದಿದು ಸ್ನೇಹಿತರೆ. ಹಾಗೆ ನನ್ನ ಮತ್ತೇನೋ ಅಷ್ಟೇನೆ, ತುಂಬಾನೇ ಕವಿತಾ ನೀತು ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಹಾಗಾಗಿ ಇವತ್ತಿನ ದಿನ ಅವರು ಇಲ್ಲ, ಅದೆಲ್ಲ ನೆನಪು ಮಾಡ್ಕೊಳ್ತಾ ಇದ್ರೆ ಹಾಗೇನೆ ಆಗ್ತಾ ಇರುತ್ತೆ ಸ್ನೇಹಿತರೆ. ನಂತರ ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ನಂತರ ನಾವು ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದೀವಿ. ಮಳೆ ಬರೋ ತರ ಬೇರೆ ಆಗಿತ್ತರ, ಹಾಗಾಗಿ ಹೊರಡೋಣ ಬೇಗ ಅಂತ ಹೇಳ್ಬಿಟ್ಟು ನಮಿಗೂ ಕರ್ಕೊಂಡ್ಬಂದ್ ಮನೆ ಹತ್ರನೇ ಬಿಟ್ಟು ಮತ್ತೆ ಅವ್ರ ಮನೆ ಕಡೆಗೆ ಹೋದ್ರು. ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಈ ಒಂದು ಪ್ರೀತಿ ಬಾಂಧವ್ಯ, ಈ ಒಂದು ಸದಾ ಕಾಲ ಯಾವಾಗ್ಲೂ ಹೀಗೆ ಇಟ್ಟಿರಪ್ಪ ಭಗವಂತ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅಷ್ಟೇನೆ ಸ್ನೇಹಿತರೆ. ನೋಡಿ ನಮ್ಮ ಹತ್ರ ಎಷ್ಟು ಹಣ ಇದೆ, ಎಷ್ಟು ಆಸ್ತಿ ಇದೆ ಅನ್ನೋಂಥದ್ದು ಏನಿದಿಲ್ಲ ಸ್ನೇಹಿತರೆ. ನಾವು ಒಟ್ಟಾರೆಯಾಗಿ ಎಷ್ಟು ಖುಷಿಯಾಗಿದೀವಿ ಅನ್ನುವಂಥದ್ದೇ ಸ್ನೇಹಿತರೆ. ಎಷ್ಟು ಆನಂದವಾಗಿರ್ತೀವಿ, ಎಷ್ಟು ಸಂತೋಷವಾಗಿರ್ತೀವಿ, ಖುಷಿಯಾಗಿರ್ತೀವಿ ಅನ್ನುವಂಥದ್ದು ಅಷ್ಟೇನೆ. ನಾವೊಬ್ರಿಗೆ ಖುಷಿ ಹಂಚಿದಾಗ ಅದು ಖುಷಿ ಅನ್ನುವಂಥದ್ದು ತನ್ನಿಂದ ತಾನೇ ಸಿಗ್ತಾ ಇರುತ್ತೆ ಅಷ್ಟೇನೆ ಸ್ನೇಹಿತರೆ. ಹಾಗಂತ ಹಣ ಬೇಕಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲದು ಬೇಕು ಸ್ನೇಹಿತರೆ. ನಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿರ್ಬೇಕು. ಅದು ಅತಿ ಆಯ್ತು ಅಂತಂದ್ರೆ ನಾವೆಲ್ಲವನ್ನು ಕಳ್ಕೊಳ್ತಾ ಹೋಗ್ತೀವಿ ಅಷ್ಟೇನೆ ಸ್ನೇಹಿತರೆ. ಈ ಒಂದು ಇದು ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ. ಈಗ ಊರಿಗೆ ನಾವು ಗುಲ್ಬರ್ಗದ ಕಡೆಗೆ ಬರುವಂತ ಸಮಯ ಸ್ನೇಹಿತರೆ. ಎಲ್ಲ ಇಟ್ಕೊಳ್ತಾ ಇದಾರೆ ನೋಡಿ, ಬ್ಯಾಗ್ ಎಲ್ಲದು ಇಟ್ಕೊಂಡಿದೀವ ಹೇಗೆ ಅಂತ ಹೇಳಿ ನೋಡ್ಕೊಳ್ತಾ. ಹಾಗೇನೆ ಮಗನಿಗೆ ಬಂದ್ಬಿಟ್ಟು ಮುಂದೆ ಕೂತ್ಕೊ ನೀನು ಅಂತ ಹೇಳಿ ಮತ್ತೆ ಮುಂದೆ ಕೂತ್ಕೊಂಡಿದ್ ನೋಡಿ. ಇದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದೀನಿ. ಸೊಪ್ಪು ಇದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಹಾಗೇನೆ ಇಲ್ಲಿ ಟ್ರೈನ್ ಬೇರೆ ಬರ್ತಾ ಇದೆ ನೋಡಿ. ಟ್ರೈನ್ ಹೋಗ್ತಾ ಇದ್ದಿದ್ದು ಸ್ನೇಹಿತರೆ.
ಅಲ್ಲಿ ಸಾವಳ್ಗಿ ಅಂತ ಬರುತ್ತೆ, ಅಲ್ಲಿ ಸ್ಟಾಪ್ ಕೊಡ್ತಾರೆ. ಹಾಗಾಗಿ ಸ್ಲೋ ಬರ್ತಾ ಇತ್ತು. ಅಣ್ಣ ಬಂದ್ಬಿಟ್ಟಿಲ್ಲ ಸ್ಟಾಪ್ ಕೊಡಲ್ಲ ಅಂತ, ಕವಿತಾ ಬಂದ್ಬಿಟ್ಟಿಲ್ಲ ಸ್ಟಾಪ್ ಕೊಡ್ತಾರೆ, ಸ್ಲೋ ಇದೆ ಅಂತ ಹೇಳ್ಬಿಟ್ಟು ಅತ್ತಳಿ ಅವರಿಬ್ರು ಹೋಗ್ಬಿಟ್ಟು ಹೀಗೆ ಮಾತಾಡ್ಕೊಳ್ತಾ ಬರ್ತಾ ಇದ್ವಿ. ಹಾಗೆ ನಮ್ಮ ಚಿಕ್ಕ ಮಗ ಬಂದ್ಬಿಟ್ಟು ಮಮ್ಮ ನೀನ್ ಫಾಸ್ಟ್ ಹೊಡಿ, ಟ್ರೈನಿಗಿಂತ ಮುಂಚೆ ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಹೋಗಿದ್ದು. ಒಂಥರ ಹೀಗೆ ಅಲ್ವಾ ಸ್ನೇಹಿತರೆ, ತುಂಬಾನೇ ಖುಷಿಯಾಗಿ ಹೋಗ್ತಾರೆ, ಚೆನ್ನಾಗಿ ಖುಷಿ ಪಟ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಸ್ಲೋ ಐತ್ ಕಣ್ಮ, ಫಾಸ್ಟ್ ಇಲ್ಲ. ಕಾರು ಮಾಮ ಸ್ಲೋ ಮಾಡಿದ್ದೆ, ಅದು ವಿಡಿಯೋ ನೋಡ್ಕೊತಿದಾರಂತ. ಗಾಡಿ ನಡಿ ಗೊತ್ತದ ಸಾವಳ್ಗಿ ಮಾಮ ಅಣ್ಣ ನಿಂತ್ಕಂತತೇನ, ಜನ ಬಂದ್ ನಿಂತಾರ ಇಳಿಬೇಕಂತ ಹೇಳಿ. ಕುಡಿತೀವಿ. ಈಗ ಬರುತ್ ನೋಡದು, ಈಗ ಅದು ಬಂದ್ರಿ ಈಗ ಬರುತ್ ನೋಡ್ರಿ. ಈಗ ಅದು ಆಕ್ಚುಲಿ ಸ್ಟಾಪ್ ಮಾಡಲ್ಲೇನೋ, ಇದು ಕ್ರಾಸಿಂಗ್ ಇದ್ದಿದ್ದಕ್ಕೆ ಸ್ಟಾಪ್ ಮಾಡಲ್ಲ. ಕೈ ತೆಗಿ, ಈಗ ಬರುತ್ ನೋಡ. 5:30 ಟೈಮ್. ಈಗ ಹೋಗಿದ್ದು ಇದು ಬೆಂಗಳೂರು, ಕಾರ್ದಾರಿನ ಇಲ್ಲೇ ಅದ ನೋಡ. ಹಾ ನೋಡಿ ಈಗ ಎಷ್ಟು ಫಾಸ್ಟ್ ಐತೆ. ಹೋಯ್ತು ಪೈಲಟ್ ಅಂತ, ಲೋಕ ಪೈಲಟ್ ಅಂತ ಟ್ರೈನ್ ಓಡ್ಸೋದು ಅದ್ರದಾಗ ಹೋಗ್ಬಿಡ್ತು ನೋಡಿ.